ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಟೈಮ್ ಬಂದುಬಿಟ್ಟು 6 ಗಂಟೆ ಆಗೈತೆ ರೀ. 5:15 ಎದ್ದೀನಿ ರೀ. ಫೋನ್ ಬರ್ತೀರಿ, ಒಂದು ಫೋನ್ ಬರೋಣ ಎದ್ದೀನಿ ನೋಡಿರಿ. ರಂಗೋಲಿ ಸಿಂಪಲ್ ಹಾಕಿ ನೋಡಿರಿ. ನನ್ನ ಡೈಲಿ ರೂಟೀನ ತುಂಬ ದಿವಸ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿಲ್ಲ. ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡಿ ನೋಡಿರಿ. ನಮ್ಮ ಆಡುಗಳನ್ನ ಅಲ್ಲಿ ಕಟ್ಟಿದ್ದೆ ನೋಡಿರಿ. 2 ಮರಿಗಳು ಅದಾವ್ರೆ. ಮರಿಗಳು ಎಲ್ಲ ಜಿಗ್ದಾಡ್ಕೊತ ಹೋಗ್ಯಾವ್ರೆ. ಮರಿ ಅಂತೂ ತುಂಬಾ ಕ್ಯೂಟ್ ಅದಾವ್ರೆ. ಅಲ್ಲಿ ನಮ್ಮ ಗಿಡ್ಡಾರ ಆಡಿನ ಮುಂದೆ ಹೋಗ್ಯಾವ್ರೆಲ್ಲ ಸಣ್ಣ ಮರಿಗಳು ಅದಾವೆ. ಗಾಡಿ ನಿನ್ನೆ ಗಾಳಿಯಕ್ಕೆ ಹೋಗೈತ್ರಿ. ನಮ್ಮ ಗಾಡಿ ಅಲ್ಲಿ ಬಿಟ್ಟು ಬಂದಾರೆ. ಬೈಕ್ ಒಂದು ಐತೆ ನೋಡ್ರಿ ಇಲ್ಲಿ ಮನೆ ಮುಂದೆ. ನೋಡ್ರಿ ಯಾವ ಥರ ಐತ್ರಿ ಬೆಳಗ್ಗೆ ವಾತಾವರಣ. ನಮ್ಮ ಹಳ್ಳಿ ಕಡೆ ಸೀತಾಫಲ ಕಾಯಾಗ ಗಿಡದಾಗ ಹುಂಜುಗಳು ನೋಡ್ರಿ ಎಷ್ಟು ಚಂದಕ್ಕೆ ಹೋಗಾಕತ್ತವ್ರೆ. ರಂಗೋಲಿ ಇಷ್ಟ ಆಗ್ತೈತೆ ಅಂದ್ಕೊಂಡು ನೋಡ್ರಿ. ಏನೋ ಟೈಮ್ ಕೊಟ್ಟು ಹಾಕಿರ್ತೀನಿ. ಒಂದೊಂದು ದಿನ ಹಾಕಂಗಿಲ್ಲ ರೀ. ಎಲ್ಲರೂ ಹೊರಗಡೆ ಹೋಗಿದ್ದೀವಿ ಅಂದ್ರೆ ಹಾಕೋದು ಆಗಂಗಿಲ್ಲ ನೋಡಿ ಸ್ನೇಹಿತರೆ. ನಮ್ಮ ಆಡ 2 ಮರಿ ಇಳ್ದೈತ್ರಿ. ಒಂದು ಹೋಂತ ಒಂದು ಹೆಣ್ಣು ಮರಿ 2 ಅದಾವೆ ನೋಡ್ರಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕು ಶೇರು ಕಮೆಂಟು ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿರಿ ಅಲ್ಲಿ ಐತೆ ನೋಡಿರಿ ಸಣ್ಣ ಪಾಪು. ನೋಡಿರಿ ಹೆಂಗೆ ಜಿಕ್ಕೋತ್ ಬರ್ತಾವ್ರಿ. ಇನ್ನೊಂದು ಐತ್ರಿ. ನನ್ನ ಜೀವನನೇ ನೋಡಿರಿ. ನನ್ನ ಮಕ್ಕಳು, ನನ್ನ ಹಾಡುಗಳು ಇಷ್ಟೇ ನೋಡಿರಿ. ಮತ್ತೊಂದು ಏನು ಜಾಸ್ತಿ ನಾನು ದೇವರಿಗೆ ಏನು ಕೇಳಂಗಿಲ್ಲ. ಎಲ್ಲರೂ ನನ್ನ ಮಕ್ಕಳು ಹಾಡುಗಳು ಚೆನ್ನಾಗಿದ್ರೆ ಸಾಕ್ರಿ. ನನಗೆ ಅಷ್ಟೇ ಖುಷಿ ನೋಡಿರಿ. ಬಂದು ನೋಡಿರಿ ಮನೆ ಒಳಗಡೆ ಬರ್ತೈತ್ರಿ ಮರಿ. ಒಳಗೆ ಜಿಗಿದಾಡ್ತಾವ್ರಿ. ಏನಿಲ್ಲ ರೀ, ಸಣ್ಣ ಮಕ್ಕಳು ಇದ್ದಂಗೆ ನಾವು ಕರ್ಕೊಂಡವ್ರು ಕೂಸ್ರಿ. ಅವಿಗೇನ ಮಕ್ಕಳಿಗೆ ಹೆಂಗೆ ನಾವು ಸಂಭಾಳಿಸ್ತೀವಿ ನೋಡಿ, ಅದೇ ಥರ ಸಣ್ಣ ಇದ್ದಾಗ ಆಡು ಮರಿಗಳಾಯಿತು, ಏನೋ ಬೆಕ್ಕಿನ ಮರಿಗಳಾಯಿತು, ನಾಯಿ ಮರಿಗಳಾಯಿತು, ಎಲ್ಲನೂ ಒಂದೇ ಥರ ಕೇರ್ ಮಾಡ್ಬೇಕ್ರಿ. ಏನು ನಾವು ಭೇದ ಭಾವ ಮಾಡೋಂಗಿಲ್ಲ ರೀ. ಒಳಗಡೆನೇ ಬಂದು ಮುಕ್ಕೋತಾವೆ, ಹಾಸಿಗೆ ಮೇಲ್ಗಡೆನೆ ಕುಂಡಿರ್ತಾವೆ. ಅವೇನು ಈಗ ಗಲೀಜು ಮಾಡೋಂಗಿಲ್ಲ ಸ್ನೇಹಿತರೆ. ದೊಡ್ಡವು ಅದು ಅಂದ್ರೆ ಆ ಥರ ಹಿಕ್ಕಿ ಹಾಕ್ತಾವಲ್ಲ, ಆವಾಗ ಹೊರಗಡೆ ಕಟ್ತೀನಿ ರೀ. ನಾನು ಈಗೇನು ಕಟ್ಟಂಗೆ ಇಲ್ಲರಿ. ಅವ್ನು ಹಾಗೆ ಬಿಟ್ಬಿಡ್ತೀನಿ ರೀ. ನೋಡಿರಿ ಅದು ಹೆಂಗೆ ಮಾಡತ್ತೈತಿ. ಅದಕ್ಕೆ ಕೊರಳಾಗ 2 ಇದು ಅದಾವ್ರಿ ಗಂಟಿಗತ್ಲೆ. ಇದು ಹೂಂತ ಮರಿ ರೀ. ಕೂನ್ ಹತ್ತೈತಿ ನನಗೆ ಬಡಗ್ರೆ. ಇದು ಏನೈತಿ ಹೆಣ್ಣು ಮರಿ ನೋಡ್ರಿ. ಇನ್ನೂ ಪೂಜೆ ಮಾಡ್ಬೇಕ್ರಿ. ಮಂಗಳಾರಲೆ ಇವತ್ತು ರಂಗೋಲಿ ಅಷ್ಟು ಹಾಕಿ ಹೋಗಿಂದೆ. ನೀರು ಕಾಯಕತ್ತಾವ್ರಿ ಒಲೆ ಮ್ಯಾಗ. ನೀರು ಕಾಯಿಸ್ಕೊಂಡು ಜಳಕ ಮಾಡಿ ಮತ್ತೆ ಸಿಗ್ತೀವಿ ನೋಡಿ ಸ್ನೇಹಿತರೆ. ಯಾವ ಥರ ಅನಿಸ್ತೈತೆ ನೋಡಿರಿ ವಾತಾವರಣ. ತುಂಬಾ ದಿವಸ ಆಯಿತು. ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ರು. ನಿಮ್ಮ ಡೈಲಿ ರುಟೀನ್ ಹಾಕ್ರಿ, ಡೈಲಿ ರುಟೀನ್ ಅವೇ ವಿಡಿಯೋ ನಿಮ್ಮ ವೈರಲ್ ಆಗ್ತಾವ್ರಿ ಜಾಸ್ತಿ. ಅದು ತುಂಬಾ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಟ್ರೈ ಮಾಡ್ತಾಯಿದ್ದೆ ನೋಡಿ. ಯಾಕಂದ್ರೆ ಮನ್ಯಾಗ ಇದ್ನಂದ್ರೆ ನಾನು ನನ್ನ ಡೈಲಿ ರುಟೀನ್ ಹಾಕೇ ಇರ್ತೀನಿ ರೀ ಸ್ನೇಹಿತರೆ. ಹೊರಗಡೆ ಎಲ್ಲಾದರೂ ಹೋಗೋದು ಬರೋದು ಇತ್ತಂದ್ರೆ ಮತ್ತು ಮನೆ ಒಳಗಡೆ ಸ್ವಲ್ಪ ಜಲ್ದಿ ಎದ್ದಿರ್ಲಿಕ್ಕೆ ಏನೂ ಮಾಡೋಕ್ಕೆ ಇದು ಆಗಂಗಿಲ್ಲ ನೋಡಿ. ಬರ್ರಿ ನೀರು ಕಾಯ್ದವ್ರಿ. ನಾನು ಜಳಕ ಮಾಡ್ತೀನಿ. ಎಲ್ಲ ಕಡೆ ಕಸ ಹೊಡಿಗಿ ರಂಗೋಲಿ ಹಾಕಿಂದ್ರೆ ದೇವ್ರ ಪೂಜೆ ಮಾಡ್ಬೇಕು ಮಂಗಳಾರ ನೋಡಿ. ಆಡು ಮರಿ ನೋಡಿ ಸೋಫಾ ಮ್ಯಾಗ ಹೆಂಗೆ ಕೂತೈತಿ ನಿಂತೈತಿ. ಒಯ್ ಮುದ್ದು ಜಿಗಿದ್ರಿ ಎಲ್ಲ. ಒಬ್ಬರ ಎಷ್ಟು ಜೀವ ಮಾಡ್ತೀರಿ ನೀವು ಅದನ್ನ ಹತ್ತಿರ್ತಾರೆ. ಓಡ್ತೇವ್ರಿ ಹೊರಗಡೆ. ಅವ್ರ ಅಮ್ಮನ ಹತ್ರ ಹೋಗ್ತಾರೆ. ಮತ್ತು ಆಡು ಮರಿಗಳದಿಂದ ಏನೆಲ್ಲ ಅನುಕೂಲ ಐತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ. ನೀರು ಕಾಯಕತ್ತಾವಲ್ಲಿ. ಸೊ ಇವಾಗ ಸ್ವಲ್ಪ ಬಾಂಡೆ ಅದಾವ್ರೆ. ಯಜಮಾನ್ರು ಹಾಲು ಹಿಂಡ್ಕೊಂಬಂದಾರೆ. ಆಡಿನ ಇಷ್ಟು ಹಾಲು ಹಿಂಡ್ಕೊಂಬಂದಾರೆ ನೋಡಿರಿ. ಹಾಲು ಇದು ಆಗಿರ್ತೈತೆ ನೋಡಿರಿ. ಏನಂದ್ರೆ ಕಾಮ್ನಿ ಮತ್ತು ಕಾಮ್ನಿ ಆದವ್ರಿಗೆ ಇದು ಆಡಿನ ಹಾಲು ಒಳಗಡೆನೆ ಔಷಧ ಕೊಡ್ತಾರೆ. ಕರಿ ಆಡಿನ ಹಾಲಿನೊಳಗೆ ಯಾವುದೇ ಆಡಿಂತಿದ್ರು ಆಡ್ಮರಿ ಹಾಲಿನೊಳಗೆ ಔಷಧ ಕೊಟ್ರಂದ್ರೆ ಜಲ್ದಿ ಕಾಮ್ನಿ ಜಲ್ದಿನ ಕಡಿಮೆ ಆಗ್ತೈತೆ ನೋಡಿರಿ. ಮತ್ತು ಪಿತ್ತ ಆಗಂಗಿಲ್ಲ ಸ್ನೇಹಿತರೆ. ಎಮ್ಮೆ ಹಾಲಿಂದ ಮಕ್ಕಳಿಗೆ ಏನಾದರೂ ಕುಡಿಸಿದ್ವಿ ಅಂದ್ರೆ ಕಫ ಆಗ್ತೈತಿ ತಿರ್ತಾರಲೆ. ಈ ಆಡಿನ ಹಾಲನ್ನ ಕುಡಿಸ್ಬೋದು ನೋಡಿರಿ. ಏನೇ ಒಂದು ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಇದು ಆಡಿನ ಹಾಲು ಹೆಂಗಂದ್ರೆ ಎಲ್ಲ ಥರದ ತಪ್ಲ ತಿಂತಿರ್ತೈತ್ರಿ. ಅದು ಕಸ ಕಡ್ಡಿ ತಿಂತಿರ್ತೈತ್ರಲ್ಲ, ಯಾವುದೇ ರೋಗ ಇರಂಗಿಲ್ಲ ನೋಡಿ ಇದನ್ನು ಹಾಲು ತಿನ್ನೋರಿಗೆ. ನಾನು ಮಾತ್ರ ತಿಂತೀನಿ ಸ್ನೇಹಿತರೆ. ಒಬ್ಬೊಬ್ಬರು ವಾಸನೆ ಬರ್ತಿರ್ತಾವೆ, ತಿನ್ನಂಗಿಲ್ಲ ತಿರ್ತಾರೆ. ನನಗೆ ನನ್ನ ಆಡಿನ ಹಾಲು ಭಾಳ ಇಷ್ಟ ಸ್ನೇಹಿತರೆ. ಮನೆ ಆಡು ಇಳಿದಾಗ ಗಿನ್ನ ಕೂಡ ಯಾರೂ ತಿನ್ನಲಿಲ್ಲ ಸ್ನೇಹಿತರೆ. ನಾನೇ 2 ದಿನ ಗಿನ್ನ ಮಾಡ್ಕೊಂಡು ತಿಂದೆ ನೋಡಿ. ಉಪಯೋಗ ಭಾಳ ಐತ್ರಿ ಆಡಿನ ಹಾಲಿಂದ. ಜಳಕ ಮಾಡಿ ಮತ್ತೆ ಸಿಗ್ತೀನಿ ರೀ ನೋಡಿ ಸ್ನೇಹಿತರೆ. ಜಳಕನ ಆಯಿತು, ಪೂಜೆ ಕೂಡ ಮಾಡಿದೆ ನೋಡ್ರಿ. ಎಲ್ಲ
ಸಿಂಪಲ್ ಹಾಕಿ ನೋಡ್ರಿ ಈ ಥರ ರಂಗೋಲಿ. ನಾನು ಜಾಸ್ತಿ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕಂಗಿಲ್ಲ, ಆದರೂ ಕೂಡ ಸ್ವಲ್ಪ ಹಾಕಿನ್ರಿ ಇವತ್ತು. ಜಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಪೂಜೆ ಮಾಡಿ ನೋಡ್ರಿ. ಊದು ಹಾಕಿನ್ರಿ. ಊದಿಂದ ಹೋಗಿ ಎಲ್ಲ ಮನೆ ಎಲ್ಲ ಇದು ಆಗಕತ್ತೈತೆ ನೋಡ್ರಿ. ನಾನು ಪೂಜೆ ಮಾಡಿ ಅಂದ್ರೆ ಊದ ಹಾಕ್ತೀನಿ ರೀ. ನಮ್ಮ ಮನೆಯವ್ರು ಪೂಜೆ ಮಾಡ್ರಂದ್ರೆ ಊದಿನ ಕಡ್ಡಿ ಹಚ್ಚಿರ್ತಾರೆ. ಒಮ್ಮೆ ಬೆಂಕಿ ಇತ್ತಂದ್ರೆ ಊದು ಹಾಕಿರ್ತಾರೆ ನೋಡ್ರಿ. ಊದು ಹಾಕಿನ್ರಿ. ಚಹಾ ಮಾಡಿಕೊಟ್ಟೆ ರೀ ಅವ್ರಿಗೆ. ಚಹಾ ನಾಷ್ಟ ಮಾಡಿಕೊಟ್ಟಿನಿ ರೀ. ಅವಲಕ್ಕಿ ಮಾಡಿದ್ದೆ ನೋಡ್ರಿ. ಅವಲಕ್ಕಿ ಅವರು ತಿಂದ ಇಷ್ಟು ಸ್ವಲ್ಪ ಉಳಿಸಿ ಹೋಗ್ಯಾರೆ. ಆಡಿನ ಹಾಲಿಲಿ ಚಹಾ ಮಾಡಿದ್ದೆ. ನಾನು ಕೂಡ ಚಹಾ ಕಾಸ್ಕೊಂಡು ಕುಡಿಯೋದು, ನಾಷ್ಟ ಮಾಡಿ ಹಂಗೆ ಒಂದು ಕಡೆ ಹೋಗೋದೈತಿ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಆಡುಗಳನ್ನ ಮೇಯಿಸ್ಬೇಕಂತ ಮಾಡಿ ನೋಡ್ರಿ. ಹಾಗಲಕಾಯಿ ಕಟ್ ಮಾಡಿ ಸ್ವಲ್ಪ ಉಪ್ಪಿನಾಗ ನೆನೆ ಹಾಕಿಟ್ಟಿನಿ ರೀ. ರೊಟ್ಟಿ ಪಲ್ಯ ಮಾಡ್ಬೇಕಂದೆ. ನನ್ನ ಫೋನ್ ಬತ್ರಿ. ಫೋನ್ ಬರೋಣ ನಮ್ಮ ಅಕ್ಕರು ದೇವ್ರಿಗೆ ಇದು ಮಾಡ್ತಾರತ್ರೆ, ಬಾ ಅನ್ನತ್ತಾರ ರೀ. ಹೋಗೋದಾಗೈತೆ ನೋಡಿ ಸ್ನೇಹಿತರೆ. ಸಿಂಪಲ್ ಇವತ್ತಿನ ಅಡುಗೆ ಇಷ್ಟ ಅನ್ಬೋದು ನೋಡ್ರಿ. ಅವಲಕ್ಕಿ ಮಾಡಿನೂ ಶೇಂಗದ ಕಾಳು ಹಾಕಿಲ್ಲ ರೀ ನಾನು. ಶೇಂಗದ ಕಾಳು ಮಕ್ಕಳದು ಇದ್ರೆ ಅಷ್ಟೇ ಹಾಕ್ತೀನಿ ರೀ. ಯಾಕಂದ್ರೆ ನನಗೆ ಶೇಂಗದ ಕಾಳು ಏನೋ ಒಂಥರ ನಡ್ಬರ್ಕ್ ಬರೋಣ ಬಾಯಾಗ ಇದು ಆದಂಗೆ ಆಕೈತಿ. ಏನು ಅವಲಕ್ಕಿ ಚಹಾ ಹಾಕೊಂಡ ತಿಂತೀನಿ ಸ್ನೇಹಿತರೆ. ನನಗೆ ಅದೊಂಥರ ರೂಢಿನ ನೋಡ್ರಿ. ಚಹಾ ಈ ಅವಲಕ್ಕಿ ಬಿಸಿ ಮಾಡಿಕೊಂಡು, ಚಹಾನು ಬಿಸಿ ಮಾಡಿಕೊಂಡು, ಚಹಾ ಒಳಗಡೆನೆ ಅವಲಕ್ಕಿ ನೆನೆಸ್ಕೊಂಡು ತಿಂತೀನಿ ರೀ. ಟೇಸ್ಟ್ ಅಂತೂ ಸೂಪರ್ ಇರ್ತೈತೆ ರೀ. ಯಾರಾದರೂ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ನನ್ನ ಸಣ್ಣ ಮಗ ನಾನು ಇದೇ ಥರ ತಿಂತೀವಿ ರೀ. ಜಾಸ್ತಿ ಚಹಾ ಹಾಕೊಂಡ ನೆನೆಸ್ಕೊಂಡ ತಿಂತೀವಿ ರೀ. ಬರ್ರಿ ಸ್ನೇಹಿತರೆ, ಎಲ್ಲ ಮುಗಿಸಿ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡ್ರಿ. ಈಗ ಬಂದು ಎಲ್ಲ ಕಸ ಹೊಡಿಗಿ ಅಂಗಡಿ ಬಾಗ್ಲ ತೆರೆದ್ಬಿಟ್ಟು ಇಲ್ಲಿ ಆಡ ಮೇಯ್ಸಾಕತ್ತೀನಿ ರೀ. ಸ್ವಲ್ಪ ಆಡ ಮೇಯಿಸಿ ಕಟ್ಟಿ ಹೋದಿವಂದ್ರೆ ಮತ್ತೆ ಬರುತನ ನಡಿತೈತ್ರಿ ಮೇವು ಹೋಗೋದು. ಮುಂಜಾನೆ ಆಡ ಬಿಟ್ಕೊಂಡು ನಿಂತೀನಿ ರೀ. ಎಲ್ಲರೂ ಆಡ ಮೇಯ್ಸಾಕತ್ತೀರೇನ್ರಿ ಅಂತ ಎಲ್ಲರೂ ಕೇಳಕತ್ತಾರ. ಊರೇ ಹೇಳಕತ್ತೀನಿ. ಏನು ಕೈಯಾಗ ಹಿಡಿದು ಮೇಯ್ಸಾಕತ್ತಿಲ್ಲ ಆತಾರೆ. ಕೈಯಾಗ ಹಿಡಿದು ಮೇಯ್ಸಾಕತ್ತಿಲ್ಲವ, ಆಡ ಬಿಟ್ಟು ಬಿಡುತ್ತಾರೆ. ಮಾಮಗಳು ಅದಾರ ಹೋದ್ರೆ, ಮಾಮಗಳು ಆಗೋರು ಗಾಡಿ ಮ್ಯಾಗ ಹೋದ್ರಿ. ಈ ಕಡೆ ಒಬ್ರು ಅಂದ್ರೆ ಬಿಟ್ರೆ ಒಳ ಕಡೆ ಎಲ್ಲ ಅಷ್ಟು ಹಾಳು ಮಾಡ್ತೈತ್ರಿ. ಈ ಕಡೆ ಗೊಂಜಾಳ ಐತಿ, ಗೊಂಜಾಳಕ್ಕೆ ಹೋಗ್ತಾವ್ರೆ. ಬೇಸ್ಗಳದು ಹಾಕೈತ್ರಿ. ಸುಮ್ಮಿನ ಕೈಯಾಗ ಹಿಡ್ಕೊಂಡು ನಿಂದ್ರು ಚಲೋ ರೀ. ಎರಡಕ್ಕೂ ಹಗ್ಗ ಉದ್ದ ಹಗ್ಗ ಮಾಡಿ ಕೈಯಾಗ ಹಿಡ್ಕೊಂಡು ನಿಂತು ಮೇಯ್ಸಾಕತ್ತೀನಿ ನೋಡ್ರಿ. ಹಿಂಗೆ ಉಳ್ಳಾಗಡ್ಡಿ ನೋಡ್ರಿ ಎಷ್ಟು ಚಂದ ಐತ್ರಿ. ಉಳ್ಳಾಗಡ್ಡಿ ಹೋದ ವರ್ಷ ಈ ಹೊಲ್ದಾಗನು ಹಾಗೆ ಐತ್ರಿ ಉಳ್ಳಾಗಡ್ಡಿ. ಮಳೆ ಆಗಾನ ಎಲ್ಲ ರೋಗ ಬಿಡೋದು ಎಲ್ಲ ಹಾಳಾತ್ರಿ ಪಾಪ ಉಳ್ಳಾಗಡ್ಡಿ. ಈ ಸಲ ಅವರು ಅಂಜಿ ಉಳ್ಳಾಗಡ್ಡಿನೇ ಹಾಕಿಲ್ಲ ರೀ. ಗೊಂಜಾಳ ಹಾಕ್ಯಾರ ನೋಡ್ರಿ. ಗೊಂಜಾಳ ಎಷ್ಟು ಮಸ್ತ್ ಐತಿ ನೋಡ್ರಿ. ಗೊಂಜಾಳ ಉಳ್ಳಾಗಡ್ಡಿ ಚಂದ ಐತ್ರಿ. ಯಾವ್ದು ರೋಗ ಬರಬಾರ್ದ್ರಿ. ಚಲೋ ಇರ್ತೈತ್ರಿ. ಈಗ ಇಲಾರಿಗೆ ಹಾಕಿದ ಉಳ್ಳಾಗಡ್ಡಿ ಎಲ್ಲ ಕೊಳತಾವ್ರೆ. ಈ ಉಳ್ಳಾಗಡ್ಡಿ ಚಲೋ ಬತ್ತಂದ್ರೆ ದಾರ್ನಿ ಚಲೋ ಹತ್ತೈತಿ ನೋಡ್ರಿ ಈ ಸಲ. ಬರ್ರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೊಂಟಿ ನೋಡ್ರಿ ದ್ಯಾಬೇರಿಗೆ. ಗಾಡಿ ಮ್ಯಾಗ ಬರಾಕತ್ತಿದ್ದೀವಿ ರೀ. ಬಿಜಾಪುರ ಬಿಟ್ಟು ಏನು ಸ್ವಲ್ಪ ದೂರ ಐತ್ರಿ ದ್ಯಾಬೇರಿ. ರಗಡ್ ಆಗಾಕತ್ತೈತ್ರಿ ನನಗರೆ. ಬೈಕ್ ಮ್ಯಾಗ ಗಾಳಿ ಬಡೋದು ದೂಸ ಯಾಕರೆ ಬಂದಿವನಂಗೆ ಆಗಾಕತ್ತೈತ್ರಿ. ಜಲ್ಮ ಹೋಗ್ಬೇಕಾಗೈತ್ರಿ. ಏನು ಬಿಡಾಕಂತರೂ ಬರಂಗಿಲ್ಲ ರೀ. ಎಲ್ಲರೂ ಬಂದಾರಿ ನಮ್ಮ ಅಕ್ಕಗಳು ಅಷ್ಟರು. ಹೈರಾಣ ಆದ್ರೂ ಪರವಾಗಿಲ್ಲ, ಎಲ್ರೂ ನೋಡ್ತೀವಿ ಅನ್ನೋದು ನೋಡ್ರಿ ಅಷ್ಟೇ. ಬೈಕ್ ಮ್ಯಾಗ ಹೊಂಟಿದ್ದೀವಿ ರೀ.
ಅವರು ಫಸ್ಟ್ ಅಕ್ಕಾರಿ ಮಾತಾಡೋರು ಇವರು ಎರಡನೇ ಅಕ್ಕಾರಿ ಇವರು ಬಾಂಬೆದವ್ರ ನಮ್ಮ ಮೂರನೇ ಅಕ್ಕಾರಿ ಇವರು ಅಪರೂಪದ ಅಕ್ಕ ಇವರು ನಾನು ನಾಲ್ಕನೇದು ಅಕ್ರಿ ಇವರು ಒಬ್ರು ಐದನೇದವ್ರು ನೋಡ್ರಿ 1 2 3 4 5 ನಮ್ಮವ್ವ 7 ಮಕ್ಕಳ ತಾಯಿ ಸರಿ ಅವನ್ ಏನು ನೋಡಿ ಏಳು ಮಕ್ಕಳ ತಾಯಿ ನಮ್ಮವ್ವ ಐತಿ ನೋಡಿದ್ರಲ್ಲ ಸ್ನೇಹಿತರೆ 5 ಜನ ಕುಡಿದೀವಿ ಇವತ್ತು. ಇವರು ನಮ್ಮ ದೊಡ್ಡಕ್ಕ, ನಮ್ಮ 3ನೇ ಅಕ್ಕ. ಈ ಕಡೆ ಇದಕ್ಕೆ ಹೋಗಿ ಬರಾಕತ್ತಿದ್ದೀರಿ, ಸ್ವಲ್ಪ ರೆಸ್ಟಿಗೆ ಹೋಗಿ ಬರಾಕತ್ತಿದ್ವಿ ನೋಡ್ರಿ. ಜಾತ್ರೆಗತ್ಲೆ ಯಾವತ್ತೂ ಹಿಂಗೆ ಇರ್ತೈತೆ ಲಮ್ಮನ್ಗೆರ್ ತಾಂಡದು ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಅಲ್ಲಿ ಕೋಲಿ ಒಳಗಡೆ ಜಾಗ ಸಾಲಾರ್ ಬೆಟ್ಟಕ್ಕೆ ಹೊರಗಡೆ ಕೂಡ ಅಡ್ಗೆ ಮಾಡ್ತಾ ಇದ್ರು ನೋಡ್ರಿ, ಇಲ್ಲಿ ಗಿಡದ ನೆರಳಿಗೆ. ಬಹಳ ಸಿಕ್ಕಾಪಟ್ಟೆ ಜನ ರೀ. ನಾನು ಮೊನ್ನೆ ಒಮ್ಮೆ ಹುಂಜ ಮಾಡಿದ್ರೆ ಆದರೂ ಕೂಡ ಅವತ್ತು ಸಂಜೆ ಹೋಗಿದ್ದೀವ್ರಿ, ಜಾಸ್ತಿ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ. ಹೊರಗಡೆದು ಅಲ್ಲೇ ಅಡುಗೆ ಮಾಡೋದಷ್ಟೇ ಮಾಡಿದ್ವಿ. ಇಲ್ಲಿ ನೋಡಿ ಜಾತ್ರೆ ಥರ ಅವು ಜಂಪಿಂಗ್, ಹುಡುಗರಿಗೆ ಏನಾದರೂ ಆಟ ಆಡು ಎಲ್ಲ ಬಂದಿದ್ದು ರೀ ಇಲ್ಲಿ ಸ್ನೇಹಿತರೆ. ನೋಡ್ಬೋದು ನೀವು. ದೇವಿ ಗುಡಿ 1 ಕಿಲೋಮೀಟ್ರ್ ಐತ್ರಿ ವಾಗ್ದೇವಿ ಗುಡಿಯಿಂದ. ಇಷ್ಟು ದೂರ ಇಲ್ಲಿ ಅಡುಗೆ ಮಾಡೋರಿಗೆ ಅಲ್ಲಿ ರಶ್ ಭಾಳ ಆಗ್ತೈತೆ ಅಂಥೇಳಿ ಈ ಕಡೆ ಜಾಗ ಕೊಟ್ಟಾರ ನೋಡಿರಿ. ವಾಣ್ಗಳು ತರಬೇಕನೋ ಇಲ್ಲಿ ಇದು ಆಗ್ತೈತೆ ಅಂಥೇಳಿ, ಅನುಕೂಲ ಆಗ್ತೈತೆ ಅಂಥೇಳಿ. ನಮ್ಮ ಅಕ್ಕನ ಮಗಳದು ಬಂಗಾರ ಕಳೆದಿತ್ತಲ್ಲ ಸ್ನೇಹಿತರೆ, ಅದಕ್ಕೋಸ್ಕರನೇ ಅವಾಗ ರಕ್ತ ಮಾರಿ ಮಾಡಿದ್ರಂತ. ಇವಾಗ ಬ್ಯಾಟಿ ಮಾಡ್ಯಾರ ನೋಡ್ರಿ. ಚಲೋ ಆಗ್ತೈತ್ರಿ ವಾಗ್ದೇವಿಗೆ ನಡ್ಕೋರಿ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ರು. ನಾನು ಕೂಡ ಬೇಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ, ನನಗೂ ಒಳ್ಳೇದಾಗಲಿ ಅಂತ. ಆಯ್ತಂದ್ರೆ ನಾನು ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹುಂಜ ಮಾಡ್ತೀನಿ ಸ್ನೇಹಿತರೆ ನಾನು ಫಸ್ಟ. ನನಗೂ ಸ್ವಲ್ಪ ಒಳ್ಳೇದಾಗಲಿ ಸ್ನೇಹಿತರೆ, ಜಾಸ್ತಿ ಏನು ಬೇಡ ನನಗೆ, ಅದೊಂದು ಆಸೆ ಇಲ್ಲ ಜಾಸ್ತಿ. ಒಮ್ಮೆ ಸಡನ್ಲಿ ಒಮ್ಮೆ ನನಗೆ ಶ್ರೀಮಂತಿಕೆ ಬರಬೇಕು ಅನ್ನೋದು ಏನಿಲ್ಲ. ನಾನು ದುಡ್ದಷ್ಟು ದುಡ್ಡಿಲ್ಲೇ ನನಗೆ ತೃಪ್ತಿ ಐತಿ. ಅಷ್ಟಾದರೂ ನೆಮ್ಮದಿಲೇ ಇರು ಹಂಗೆ ಮಾಡಲಿ ವಾಗ್ದೇವಿ ಅಂತ ಅನ್ಕೋತೀನಿ ನೋಡಿ ಅಷ್ಟೇ. ಯಾಕಂದ್ರೆ ನನಗೆ ಹುಷಾರು ತಪ್ಪಿ, ನನ್ನ ಮಕ್ಳಿಗೆ ಹುಷಾರು ತಪ್ಪಿ ಏನಾದರೂ ತೊಂದರೆ ಬಂದು ನಾನು ಕೆಲಸ ಮಾಡೋದನ್ನೇ ಕಟ್ಟಾಗಿ ನಿಂದ್ರಲಾಕತ್ತೈತೆಲ್ಲ ಸ್ನೇಹಿತರೆ. ಅದಕ್ಕೆ ಕೇಳಿದೆ ರೀ ವಾಗ್ದೇವಿಗೆ, ಮನಸ್ಸಿನಾಗ ಇದ್ದಿದ್ದು ಹೇಳ್ಬಾರ್ದ್ರಿ. ಇಲ್ಲಿ ಊಟ ಮಾಡಾಕತ್ತಾರ ನೋಡ್ರಿ, ಎಲ್ಲರೂ ಕೂಡ ಊಟ ಮಾಡತ್ತಿದ್ರಿ. ನಾವು ಆ ಕಡೆ ಹೋಗಿ ಬರೋದ್ರಾಗನ ನಮ್ಮ ಯಜಮಾನ್ರು ಅಷ್ಟು 5 ಜನ ಇಷ್ಟು ದಿನದಾಗ ಈಗ ಆಲ್ಮೋಸ್ಟ್ ಒಂದು 10 ವರ್ಷನೇ ಆಯಿತು ಸ್ನೇಹಿತರೆ. 10 ವರ್ಷ ಮ್ಯಾಗ ಆಯಿತು ನಾವು ಅಕ್ಕ ತಂಗಿಯರು ಒಮ್ಮೆನೂ 5 ಜನ ಒಮ್ಮೆ ಕೂಡಿದ್ದಿಲ್ಲ. ಇದೇ ಫಸ್ಟ್ ನೋಡ್ರಿ. ನನಗೂ ಖುಷಿ ಭಾಳ ಇತ್ತು ರೀ ವಿಡಿಯೋ ಮಾಡ್ಕೋಬೇಕು ಅವ್ರ ಜೊತೆ. ಹಿಂಗೆ ಟೈಮ್ನೇ ಇದ್ದಿದ್ದಿಲ್ಲ ಸ್ನೇಹಿತರೆ. ಜಲ್ದಿ ಹೋಗಿದ್ದೀವಿ ಅಂದ್ರೆ ವಿಡಿಯೋ ಮಾಡ್ಕೋತಿದ್ದೆ. ನಾನು ಹೋಗೋದನ್ನು ಅಲ್ಲಿ 4 ಗಂಟೆಗೆ ಹೋದೆ, ಅವರೆಲ್ಲ ಬೆಳಗ್ಗೆನೇ ಹೋಗಿದ್ರಿ. ಇವರು ಬಾಂಬೆದವ್ರು, ನಮ್ಮ ಅಕ್ಕನ ಗಂಡ ರೀ. ಅಷ್ಟು 5 ಜನ ಹಳ್ಯಾಗಳು, 5 ಜನ ಹೆಣ್ಮಕ್ಳು ಕೂಡಿದ್ರು. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಅಪ್ಪ ಬಂದಿದ್ದಿಲ್ಲ ಸ್ನೇಹಿತರೆ, ಅವರು ಕೆಲ್ಸಕ್ಕೆ ಹೋಗಿದ್ರತ್ರಿ. ಈಗ ಎತ್ಗಳ ಮ್ಯಾಗ ಹೋಗ್ತಾರೆ, ಗಳೆ ಏನೋ ಮಾಡಕ್ಕೆ ಹೋಗ್ತಾರತ್ರಿ. ಅಲ್ಲಿ ಬಿಟ್ಟರೆ ಕೊಳೆ ಮ್ಯಾಗ ಆಗ್ತೈತೆ ಅಂಥೇಳಿ ಬಂದಿದ್ದಿಲ್ಲ ಅಂತ ನೋಡ್ರಿ. ಹೋಗೋಣ ಒಂದು ಸ್ವಲ್ಪ ಆಗ್ತದೆ ಸ್ನೇಹಿತರೆ. ನಾನು ಯಾಕಂದ್ರೆ ಮುಟ್ಟಿ ತಂದು ಕುಲ್ಸೋದಿದ್ರತ್ರಿ. ನನ್ನ ಬದಲ ನಮ್ಮ ಅಮ್ಮನ ಮಗನ ಕುಲ್ಸ್ಯಾರೆ, ಆಕೆ ಹೆಣ್ಮಗಳಾಗ್ತಾರಲ್ಲ. ಅದು ಒಂದು ಬರನ ಏನಂದ್ರೆ ರೆಕ್ಕಿ ನಿನ್ನ ಬದಲ್ ನಾನು ಕುಟ್ಟಿ ಆಯಿ ಅಂತಂದವ್ರೆ. ಅಲ್ಲಿದ್ದು ಮುಗಿಸ್ಕೊಂಡು ಅವರೆಲ್ಲ ಗಾಡಿ ಹತ್ತಿ ಹೋದ್ರು ಸ್ನೇಹಿತರೆ. ಬರೋಣ ನಮ್ಗೆ ಊಟಕ್ಕೆ ತಯಾರಾಗಿತ್ತಲ್ಲಿ. ದೇವ್ರಿಗೆ ಹೋಗಲಿಲ್ಲ ನಾವು ಊಟ ಮಾಡಿ. ಮತ್ತು ನಮ್ಮ ಬೈಕ್ ಮ್ಯಾಗ ಬಂದಿದ್ರಲ್ಲ, ಡೈರೆಕ್ಟ್ ಬೈಕ್ ಮ್ಯಾಗ ನಾವು ಬರ್ತೀವಿ ಅಂತ ಹೇಳಿ ಅವ್ರ ಗಾಡಿ, ಒಂದು ಕಾರ್ ಗಾಡಿ, ಒಂದು ಟಮ್ ತೊಗೊಂಡು ಬಂದಿದ್ರೆ.
ಅವ್ರು ಹೋಗೋಣ, ನಾವು ಈ ಕಡೆ ದೇವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಊರಿಗೆ ಬರ್ಬೇಕತ್ತೆ ಹೊಂಟಿದ್ವಿ ನೋಡ್ರಿ. ನಮ್ಮ ಯಜಮಾನ್ರು ಭಾಳ ವರ್ಷ ಆಯ್ತು ರೀ ನಮ್ಮ ಚುನುನ ಡೆಲಿವರಿ ಆಗಿತ್ತು ಅವಾಗ ಬಂದಿದ್ರತ್ರಿ ಇಲ್ಲಿ ದೇವ್ರಿಗೆ, ಮತ್ತು ಬಂದಿದ್ದಿಲ್ಲ ಅಂತ ಅವ್ರು ಹೇಳತ್ತಿದ್ರೆ. ಹಾಡು ಹಚ್ಚಿತ್ರಿ ಸಂಜೆ ದೇವಸ್ಥಾನದಾಗ, ಅಲ್ಲಿದ ವಾಯ್ಸ್ ಕೊಡ್ತಿದ್ದೆ ನಾನು ಕರೆ. ಹಾಡು ಹಚ್ಚಿದ್ರಿ ಅಲ್ಲಿದ ತೆಗೆದು ನ್ಯೂಟ್ ಮಾಡಿದ್ದೆ ನೋಡ್ರಿ. ಬರೀ ಹಾಳು ಮಣ್ಣಿನ ಗೋಡೆ ಇತ್ತು, ಅವಾಗ ನಿಮ್ಮ ಅವ್ರ ಜೊತೆ ಬಂದಿದ್ದೆ, ನಾನೇ ಫಸ್ಟ್ ಕರ್ಕೊಂಬಂದಿದ್ದೆ ಅತ್ತಿನ ಅಂತ ಹಿಂಗೆ ಹೇಳತ್ತಿದ್ರೆ. ಈಗ ಭಾರಿ ಆಗೈತೆ ದೇವಸ್ಥಾನನಾತ್ರಿ. ನಾನು ಇಷ್ಟು ವರ್ಷದಾಗ ಇದೇ ವರ್ಷದಾಗ 3 ಸಲ ಹೋಗಿದ್ದೆ ನೋಡಿ ಸ್ನೇಹಿತರಲ್ಲಿ. ನಮ್ಮ ತಂಗಿಗಳೊಂದು ಸಲ ದೇವ್ರಿಗೆ ಮಾಡಿದ್ರು, ಇದು ನಮ್ಮ ಅವ್ರ ಮನೆಯಿಂದನೇ 2 ಸಲ ಈಗ ಅವ್ರ ಫಂಕ್ಷನ್ ಇಟ್ಕೊಂಡು ಬಂದಿದ್ದೆ ನೋಡ್ರಿ. ಮೊದ್ಲಂತರೂ ಗೊತ್ತಿಲ್ಲ ಸ್ನೇಹಿತರೆ ನೋಡ್ರಿ ಇಲ್ಲಿ ಆಡಿಗಳು. ಅವ್ರ ಕನ್ನಡಿಗಳು ಅಷ್ಟು ಚಂದ ಅದಾವ್ರಿ. ವಿಡಿಯೋದಾಗ ಬರ್ತಾರೆ ಒಬ್ಬೊಬ್ರು ಬರಂಗಿಲ್ಲ ನೋಡಿ ಸ್ನೇಹಿತರೆ. ಮೊನ್ನೆ ಹೋದಾಗ ಭೇಟಿ ಮಾತಾಡ್ಸಿದ್ರು ಒಬ್ರು ಅಜ್ಜಿಗಳು, ಮಾತಾಡಿಸಿ ಫೋಟೋ ಕೂಡ ತಕ್ಕೊಂಡಿದ್ದಾರೆ ಅವ್ರ ಜೊತೆ. ಇಲ್ಲಿ ಪಾದಗಟ್ಟಿಗೆನ ನಮಸ್ಕಾರ ಮಾಡಿ ಇಲ್ಲೇ ತೆಂಗಿನಕಾಯಿ ಹೊಡ್ಕೊಂಡ್ರೆ ಅಂದೆ. ನಮ್ಮವ್ವ ಹೇಳಿದವರು, ನೀವು ಮಟನ ಚಿಕನ ತಿಂದ್ರೆ ಆ ದೇವಿಗೆ ನಡೆಯಂಗಿಲ್ಲ, ಒಳಗಡೆ ಹೋಗ್ಬೇಡ್ರಿ ಅಂತಂದಿದ್ರೆ. ಅದಕ್ಕೆ ದೂರಿಂದನೇ ಜೂಮ್ ಹಾಕಿ ದೇವಿ ಮೂರ್ತಿ ತೋರ್ಸಾಕತ್ತಿ ನೋಡ್ರಿ. ಕಟ್ಟಿ ಏನು ಇರಿಲ್ಲ ಸ್ನೇಹಿತರೆ. ನಾವು ಪಾದಗಟ್ಟಿಗೆ ಅಲ್ಲಿ ನಮಸ್ಕಾರ ಮಾಡಿ ಹೂವಿನ ಹಾರ ಹಾಕಿ ಹೂವು ಹಾಕಿ ಊದಿನ ಕಡ್ಡಿ ಹಚ್ಚಿ ಮತ್ತು ಹೊರಗಡೆನ ತೆಂಗಿನಕಾಯಿ ಹೊಡ್ಕೊಂಡು ಬಂದಿವ್ರಿ. ಹಿಂದ್ಗಡೆ ಮಸು ಬಾತ್ ಐತಿ, ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದಾರೆ ಅವ್ವ. ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಸ್ನೇಹಿತರೆ. ವಿಡಿಯೋ ಮಾಡೋಕ್ಕೆ ಯಾರು ಹೋಗ್ಬೇಡ್ರಿ ಅಂತ ನಾ ಹೇಳ್ತೀನಿ ನೋಡ್ರಿ. ವಿಡಿಯೋ ಮುಖಾಂತರ ಹೇಳೋದಂದ್ರೆ ಅಲ್ಲಿ ವಿಡಿಯೋ ಮಾಡ್ಕೋಬಾರ್ದತ್ರಿ. ಆ ದೇವ್ರದ್ದು ಏನು ಮಹಿಮೆ ಐತೆ ಗೊತ್ತಿಲ್ಲ ರೀ. ಮೊನ್ನೆ ಹೋದಾಗ ಮಾಡಾಕತ್ತಿದ್ದೆ, ಒಬ್ರು ಅಜ್ಜಿ ಬೈದ್ರಿ, ಮರಾಠಿಲಿ ಮಾತಾಡ್ಯಾರ ನೋಡ್ರಿ ಆ ವಿಡಿಯೋದಾಗ. ಇಲ್ಲಿ ಊದು ಹಾಕಿ ಇದು ಮಾಡಿಬಿಟ್ಟಿವಿ ನೋಡ್ರಿ. ಇಲ್ಲೇ ಪಾದಗಟ್ಟಿಗೆ ನಮಸ್ಕಾರ ಮಾಡಿದ್ವಿ, ಗಂಟೆ ಕೂಡ ಮುಟ್ಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವು ಮಟನ್ ತಿಂದಿದ್ದೀವಿ, ಅದಕ್ಕೆ ಅಲ್ಲಿದ್ದು ಇದು ಮಾಡಿ ಬಂದು ಕಾಯಿ ಹೊಡ್ಯಾಕತ್ತೀವಿ ನೋಡಿ. ಕಾಯಿ ಹೊಡಿಲಕ್ಕ ಹೊಂಡದ ಗತ್ಲೆ ಫುಲ್ ಒಂದು ಹೊಂಡದ ಗತ್ಲೆನೇ ಐತಿ ಸ್ನೇಹಿತರೆ. ಕಾಯಿ ಹೊಳಕ್ಕಿ ಕೈಯಾಗ ಜುಟ್ಟಿದ್ದು ನಮ್ಮ ಕೈಯಾಗ ಇದು ಆಗ್ತೈತ್ರಿ, ಮುಂದ್ಗಡೆದು ಒಳಗಡೆ ತಾನೇ ಹೋಗಿ ಬಿದ್ದುಬಿಡ್ತೈತ್ರಿ. ಅಲ್ಲಿ ಯಜಮಾನ್ರು ಕಾಯಿ ಹೊಡೆದು ನೀರು ಕೊಡಾಕತ್ತಿದ್ರು ನೋಡ್ರಿ. ತುಂಬಾ ಕೇರ್ ಮಾಡ್ತಾರೆ. ಒಂದೊಂದು ಸಲ ಸಿಟ್ಟು ಮಾಡ್ತಾರೆ, ನಾನು ಸಣ್ಣ ಮಾಡ್ಕೋತೀನಿ ರೀ. ಒಂದೊಂದು ಜಾಸ್ತಿ ಅವರೇ ಕೇರ್ ಮಾಡ್ತಾರೆ, ನಾನೇ ಸಿಟ್ಕ್ ಅನ್ಬೋದು ನೋಡ್ರಿ. ಒಳ್ಳೆ ಮನಸ್ಸಿನವ್ರದಾರ ನಮ್ಮ ಯಜಮಾನ್ರು. ಎಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ನಾನು ಸೀರೆ ಉಟ್ಕೊಂಡೆ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಅವರು. ಡ್ರೆಸ್ ಹಾಕ್ಕೊಂಡೆ ಅಂದ್ರೆ ದೂರ ಟ್ರಾವೆಲಿಂಗ್ ಮಾಡೋದಾದ್ರೆ ಡ್ರೆಸ್ ಹಾಕೋತಾರೆ, ಹಿಂಗೆ ದೇವಸ್ಥಾನಕ್ಕೆ ಅದು ಹೋಗ್ಬೇಕಾದ್ರೆ ಸೀರೆ ಉಟ್ಕೋ ಅಂತ ಹೇಳ್ತಾರೆ. ಲಾಸ್ಟಲ್ಲಿ ನೋಡಿರ್ಬೇಕಾದ್ರೆ ಎಷ್ಟು ಕೇರ್ ಮುದ್ದು ಮಾಡತ್ತಾರೆ ನನಗೆ ಸೀರೆ ಉಟ್ಕೊಳ್ಳೋಣ. ವಿಡಿಯೋ ಪೂರ್ತಿ ನೋಡ್ರಿ, ಗೊತ್ತಾಗ್ತೈತ್ರಿ. ನನ್ಗೆ ಒಂಥರ ಮುಜುಗರ ಆದಂಗೆ ಆಯ್ತು ರೀ ಅವ್ರು ಹಂಗೆ ವಿಡಿಯೋದಾಗ ಬರೋಣ. ಯಾವಾಗೂ ವಿಡಿಯೋದಾಗ ಬರಂಗಿಲ್ಲ ರೀ ಜಾಸ್ತಿ. ಆದರೆ ಸೀರೆ ಉಟ್ಕೊಂಡಿದ್ದೆ ಅಲ್ಲ, ಸೀರೆ ಉಟ್ಕೊಂಡಿನಿ ಅಂದ್ರೆ ಬರ್ತಾರೆ ವಿಡಿಯೋದಾಗ. ಡ್ರೆಸ್ ಹಾಕೊಂಡ್ರು ಬರ್ತಾರೆ. ನೈಟಿ ಮ್ಯಾಗ ಜಾಸ್ತಿ ಅವರು ನನ್ನ ಜೊತೆ ಫೋಟೋನ ತಗೊಳಂಗಿಲ್ಲ, ವಿಡಿಯೋದಾಗ ಬರಂಗಿಲ್ಲ ನೋಡಿ ಸ್ನೇಹಿತರೆ. ಅದು ಒಂದು ಗಂಡು ಮಕ್ಳಿಗೆ ಏನೇನೋ ರೀ ಸೀರೆನ ಇಷ್ಟಪಡ್ತಾರೆ. ಎಂಥವ್ರೆ ಆದರೂ ಜಾಸ್ತಿ ಗಂಡ್ಮಕ್ಳು ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೆ ಇಷ್ಟಪಡ್ತಾರೆ. ಡ್ರೆಸ್ಸು ಸೀರೆ ನೈಟಿ ಮ್ಯಾಗ ಜಾಸ್ತಿ ಇಷ್ಟಪಡಂಗಿಲ್ಲ. ನಮ್ಗೆ ಎಲ್ಲರ ಮನ್ಯಾಗೂ ಆ ಥರ ಏನೋ, ನಮ್ಮ ಮನ್ಯಾಗ ಮಾತ್ರ ಆ ಥರ ತಿಳ್ಕೊತಾರೆ. ನಮ್ಮ ಅಪ್ಪಾರು ಕೂಡ ನಾನು ಸೀರೆ ಉಟ್ಕೊಂಡೆ ಅಂದ್ರೆ ಭಾಳ ಚಂದ ಕಾಣ್ತೀವ, ಸೀರೆನೂ ಉಟ್ಕೋ ಅಂತ ಹೇಳ್ತಿರ್ತಾರೆ. ಯಾವಾಗಲೂ ಹಾಗೆ ರೀ. ನಂಗೆ ಜಾಸ್ತಿ ಸೀರೆ ಉಟ್ಕೊಳ್ಳೋದು ಇಷ್ಟನೇ ಆಗಂಗಿಲ್ಲ ರೀ. ನೈಟಿ ಹಾಕೋತೀನಿ, ಡ್ರೆಸ್ ಹಾಕೊಳ್ಳೋದು ಈ ಥರ ಮಾಡ್ತಿರ್ತೀವಿ. ಫೋಟೋ ತಗೊಳಕ್ಕೆ ನೋಡ್ರಿ, ಇಲ್ಲಿ ಬೇಕಾದ್ರೆ ಯಾವ ಥರ ಬರ್ತಾರೆ ನನ್ನ ಜೊತೆ ವಿಡಿಯೋದಾಗ. ಪ್ರತಿಯೊಂದು ವಿಡಿಯೋ ನೋಡ್ತೀರಿ ನೀವು. ವಿಡಿಯೋದಾಗ ನಮ್ಮ ಯಜಮಾನ್ರು ಎಲ್ಲಿ ಬರಂಗಿಲ್ಲ ಕರೆ, ಈ ವಿಡಿಯೋದಾಗ ನೋಡ್ಬೇಕಾದ್ರೆ ಹೆಂಗೆ ಬರ್ತಾರೆ ನನ್ನ ಜೊತೆ ವಿಡಿಯೋದಾಗ ಬರ್ತಾರೆ, ಫೋಟೋ ಹೊಡ್ಕೊಳಕ್ಕೂ ಬರ್ತಾರೆ. ಅವ್ರಿಗೆ ಇಷ್ಟ ರೀ ಈ ಥರ ಸೀರೆ ಉಟ್ಕೊಳ್ಳೋದಂದ್ರೆ. ಒಡವೆ ಹಾಕ್ಕೊಂಡು ರೆಡಿ ಆಗ್ಬೇಕು. ನಾವು ಯಾವಾಗ ದಿನ ರೆಡಿ ಹಾಕ್ಕೊಂಡ್ರಿ ಈ ಥರ ಮನ್ಯಾಗ ಏನೋ ಗಂಡು ಮಕ್ಕಳು ನೌಕರಿ ಮಾಡೋರು ಇದ್ರಂದ್ರೆ ಗಂಡಗಳು ಬರೋದ್ರಾಗನ ರೆಡಿಯಾಗಿ ಕೂತ್ಕೋತಾರೆ. ನಾವು ಕೆಲಸ ಮಾಡ್ಬೇಕಾಗ್ತೈತೆ ರೀ. ನಾನು ಆಡ ಮರಿ ಅಂಗಡಿ ಅನ್ಕೋತ ಎಲ್ಲ ಕೆಲಸ ಮಾಡ್ಕೋತಿಲ್ಲ, ನಾವು ಅಡ್ಡಾಡ್ತಿರ್ತೀವ್ರೆ. ಯಾವಾಗ ಈ ಥರ ರೆಡಿಯಾಗಿ ನಿಂದ್ರುಣ್ರಿ ದೇವಿಗೆ ನಮಸ್ಕಾರ ಮಾಡಿ ಕಾಯಿ ಹೊಡೆಯೋರು ಅಂತಕ್ಕೆ ಚಪ್ಪಲ್ ಬಿಟ್ಟು ಬಂದಿದ್ದೀವಿ ರೀ. ಅವ್ನು ಹಾಕ್ಕೊಂಡು ಬರೋಕೆ ಹೋಗ್ಯಾರ ನೋಡ್ರಿ ಅವರು. ಅಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರೆ ನಾನು ಹೊರಗಡೆ ಬಂದಿವ್ರಲೆ. ಕ್ಲಿಯರ್ ಕಾಣಕತ್ತಿದ್ರು. ಒಂದು ಸ್ವಲ್ಪ ಲೈಟ್ ಬ್ಯಾಕಿಗೆ ಬೈಕ್ ಹಚ್ಚಿ ಹೋಗಿದ್ದೀವಿ ರೀ. ಅಷ್ಟ್ರೊಳಗೆ ನಮ್ಮ ಅಕ್ಕಾರು ಅದೆಲ್ಲ ತುಂಬಾ ದೂರ ಹೋಗಿದ್ರಿ. ನಮ್ಮ ಮಾಮ ಒಬ್ಬ ಆ ಕಡೆ ಬರ್ರಿ ಅಂತ ಊರಿಗೆ ಅನ್ನವ್ರಿ. ನಾವು ಈ ಕಡೆ ಹೋಗ್ತೀವತ್ತು ನಾವು ಹೋಗ್ತೀವನ್ನವ್ರಿ. ಅವರಿಗೆ ಆ ಕಡೆ ಬರ್ರಿ ಅಷ್ಟ್ರು ಕೂಡಿರಿ, ನಾಳೆ ಒಂದಿನ ಮತ್ತು ಉಳ್ದಿದ್ದು ತೆಲಿಕಾಲು ಅಡುಗೆ ಊಟ ಮಾಡಿ ಹೋಗಕತ್ರಿ ಅನ್ನಕತ್ತಿದ್ರೆ. ಬೇಡಮ್ಮಮ್ಮ ನಾವು ಹೋಗ್ತೀವಿ ಈ ಕಡೆ, ನಮ್ದು ಗಾಡಿ ಇದು ಐತಿ ಅಂತ ನಾನು ಹತ್ತಿದೆ ನೋಡ್ರಿ. ಫೋಟೋದಾಗ ಹೆಂಗೆ ಬರ್ತಾರೆ ಬೇಕಾದ್ರೆ ಭಾಳ ಅವ್ರಿಗೆ ಸೀರೆ ಉಟ್ಕೊಂಡ್ವಿ ಅಂದ್ರೆ ಒಂಥರ ಖುಷಿ ಆದಂಗೆ ಆಗ್ತೈತ್ರಿ. ಯಾಕೇನೋ ಹೊರಗಡೆ ಇಲ್ಲಿ ಅವ್ರ ಊರಾಗಂತ್ರ ಹೋಗೋ ಮುಂದೆ ಜಾಸ್ತಿ ಸೀರೆನ ಉಟ್ಕೋತೀನಿ ರೀ, ಡ್ರೆಸ್ ಹಾಕೊಳ್ಳಂಗಿಲ್ಲ. 10 ಗಂಟೆ ಆಗಕ್ಕೆ ಬಂದೈತ್ರಿ, 10-15 ನಿಮಿಷ ಕಡಿಮೆ ಐತ್ರಿ. ಬಂದೀವ್ರಿ. ಅವ್ರು ನಿಂದ್ರತ್ತ ಅವ್ರ ನಾಚ್ತಿದ್ರಿ, ಬ್ಯಾಡ ಅಂತೇಳಿ ನಾವು ಬಂದೀವಿ ನೋಡ್ರಿ. ಗಾಳಿಯಾಗ ತಂಡ ಗಾಳಿ ರೀ. ನನಗರೆ ಹೊಟ್ಟೆ ಈಗ ಹೊರಗೆ ಅಡ್ಡಾಡ್ ಸುಸ್ತಾಗೈತ್ರಿ. ಗಾಡಿ ಮ್ಯಾಗ ಜಾಸ್ತಿ ಹೋಗಿದ್ದಿಲ್ಲ, ಬಸ್ಗೆ ಹೋಗೋದು ಬರೋದು ಬಸ್ಸಿಗೆ ಮಾಡಾಕತ್ತಿದ್ದೇರೆ.
ಇವತ್ತು ಹೋಗಿ ಬಂದೀವಿ ನೋಡ್ರಿ ದೂರತ್ತ. ಅಷ್ಟೆಲ್ಲ ರೊಟ್ಟಿ ಕಟ್ಟ್ಯಾರಿ, ಬುತ್ತಿ ಕಟ್ಟ್ಯಾರಿ, ಮತ್ತು ರೈಸ್ ಕಟ್ಟ್ಯಾರಿ. ಅವರು ಜೀರಾ ರೈಸ್ ಕಟ್ಟ್ಯಾರಿ. ಅದನ್ನ ಹಿಂಗೆ ಹಾಕ್ತೀನಿ. ಚಿಕನ್ ಕಟ್ಟಾಕತ್ರಿ ರಾತ್ರಿ ಬ್ಯಾಡ ತಂದಿವ್ರಿ. ನಾವು ತಿನ್ನವ್ರಿ ಇಲ್ಲ, ಸುಮ್ಮನೆ ಎದಕ್ಕೆ ಕಟ್ತಿರತ್ತ ನನ್ನ ಬಿಟ್ಟಿರ್ ನೋಡ್ರಿ. ರಾತ್ರಿ ಟೈಮಾಗ ಗಾಡಿ ಮ್ಯಾಗ ಬರಾಗ ಎಲ್ಲಿ ತೊಗೊಂಡು ಬರೋದ್ರಿ ಅದನ್ನೆಲ್ಲ. ಟೈಮ್ ಭಾಳ ಆಗೈತೆ ಸ್ನೇಹಿತರೆ. ನಾನು ಸೀರೆ ಕಳೋದ ಮನ್ಕೋತೀವಿ ನೋಡ್ರಿ. ನಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ನೋಡ್ರಿ. ಹಾಗೆ ಗುಡ್ ನೈಟ್.